ಪಟ್ಟಣ ಪಂಚಾಯಿತಿ ಸಂತೆ ಕರ ವಸೂಲಿ ಟೆಂಡರ್ ನಡೆಯಿತು. ರಾಯಬಾಗ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಪಟ್ಟಣದ ಪ್ರತಿದಿನ ಸಂತೆ ಕರ ವಸೂಲಿ ಟೆಂಡರ್ ಪ್ರಕ್ರಿಯೆ ನಡೆಯಿತು. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ 11 ಜನ ಭಾಗಿಯಾಗಿದ್ದು, ಸರ್ಕಾರದ ನಿಯಮ ಪ್ರಕಾರ 6 ಲಕ್ಷದಿಂದ ಪ್ರಾರಂಭವಾದ ಟೆಂಡರ್ ಸವಾಲ್ 11 ಜನರಲ್ಲಿ ಬೇಡಿಕೆ ಸವಾಲ್ ಜಿದ್ದಾಜಿದ್ದಿಯಾಗಿತ್ತು. ಪ್ರವೀಣ್ ನೊಡೋನಿ 27,30,000ಕ್ಕೆ ಈ ಟೆಂಡರ್ ತಮ್ಮದಾಗಿಸಿಕೊಂಡಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂಜೀವ್ ಕುಮಾರ್ ಮಾಂಗ್ ಅವರು, ಕಳೆದ ವರ್ಷಕ್ಕಿಂತ ಈ ವರ್ಷ ಟೆಂಡರ್ ಬೇಡಿಕೆ ಮೊತ್ತ ಹೆಚ್ಚಾಗಿದ್ದು ಎಂದು ಹೇಳಿದರು. ಹಾಗೂ ಈ ಟೆಂಡರ್ ಪಡೆದವರು ಸರ್ಕಾರದ ನಿಯಮ ಪ್ರಕಾರ 3 ದಿನದ ಒಳಗೆ 80% ಹಣ ತುಂಬುವುದು ಕಡ್ಡಾಯವಾಗಿದೆ. ಇನ್ನು ಉಳಿದ ಹಣ ಹಂತ ಹಂತವಾಗಿ ತುಂಬಬೇಕು ಎಂದು ತಿಳಿಸಿದರು. ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ. 27,30,000 ರೂಪಾಯಿ. 27,30,000 ರೂಪಾಯಿ ಪ್ರವೀಣ. 27,30,000 ರೂಪಾಯಿ ಪ್ರವೀಣ. एक वार 27,30,000 ರೂಪಾಯಿ ಪ್ರವೀಣ. एक वार 27,30,000 ರೂಪಾಯಿ ಪ್ರವೀಣ. 2 वार 3 वार. अब ये जो होते नहीं है सामने में पर्चे भरने से चालान का क्यों वायरल करते हैं वो भी क्या तुम्हें ಅದರಲ್ಲಿ ಪ್ರವೀಣ್ ನಡುವಣಿ ಅಂತ 27,30,000 ರೂಪಾಯಿಗೆ ಅತಿ ಹೆಚ್ಚಿಗೆ ಟೆಂಡರ್ ಬೇಡಿ ಅವರಿಗೆ ಟೆಂಡರನ್ನು ನೀಡಲಾಯಿತು. ಹೋದ ವರ್ಷದಿಂದ ಹೆಚ್ಚಾಯ್ತು ಸರ್? ಹೋದ ವರ್ಷದಿಂದ ಹೆಚ್ಚಾಗಿದೆ ಸರ್. ಟೆಂಡರ್ದಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ದಾರೆ? 11 ಜನ ಸರ್. ಎಷ್ಟರಿಂದ ಸ್ಟಾರ್ಟ್ ಆಯ್ತು ಸರ್? ಆದರೆ ನಾವು ಸರ್ಕಾರಿ ಸವಾಲು 6 ಲಕ್ಷದಿಂದ ಪ್ರಾರಂಭ ಮಾಡಿದ್ವಿ. ಆಮೇಲೆ 6 ಲಕ್ಷದಿಂದ 27,30,000 ರೂಪಾಯಿಗೆ ಟೆಂಡರ್ ನಿಲಾವ್ ಮಾಡಲಾಗಿದೆ. ಈ ಅಮೌಂಟ್ ಯಾವಾಗ ವಸೂಲಿ ಮಾಡ್ಬೇಕು ಸರ್? ಅಂದರೆ 3 ದಿವಸ ಒಳಗೆ ತುಂಬಬೇಕು. 80% ತುಂಬಬೇಕು ರೀ. 80% ಮುಂಗಡ ಹಣ ತುಂಬಬೇಕು. ಮುಂಗಡ ತುಂಬಬೇಕು. ತದನಂತರ ನಾವು ಆದೇಶ ಕೊಟ್ಟ ನಂತರ ಹಂತ ಹಂತವಾಗಿ ಮುಂದಿನ ಅಮೌಂಟ್ಗಳನ್ನು ಭರ್ನಾ ಮಾಡೋಕ್ಕಂತ ಅವರಿಗೆ ಆದೇಶದಲ್ಲಿ ಬರ್ಕೊಡ್ತೀವಿ. ಇದು ಸಂತೆ ಮಾತ್ರನಾ ಅಥವಾ ಪ್ರತಿದಿನದ ಇದ್ರ ಸರ್ಕಾರ? ಪ್ರತಿದಿನದ. ಸಂಜೀವ್ ರಾಜಪ್ಪ ಮಹೇಶ್, ಮುಖ್ಯಾಧಿಕಾರಿ ಪಟ್ಟಣ.